ಶಿಕ್ಷಣವೇ ಶಕ್ತಿ, ಜ್ಞಾನವೇ ಬೆಳಕು. ಶಿಕ್ಷಣ ಮನುಷ್ಯ ಜೀವನದ ಯಶಸ್ವಿಗೆ ಭದ್ರ ಬುನಾದಿಯಾಗಿದೆ. ಇಂಥ ಶಿಕ್ಷಣದ ಪೂರ್ಣ ಲಾಭ ಗ್ರಾಮೀಣ ಭಾಗದ ಬಹುತೇಕ ಮಕ್ಕಳಿಗೆ ಸಿಕ್ಕಿಲ್ಲ. ಇವರಿಗೆ ಬಡತನದ ಜೊತೆಗೆ ನಗರದ ಶಾಲಾ ಕಾಲೇಜುಗಳಿಗೆ ಹೋಗಿ ಬರಲು ಸಾರಿಗೆ ವ್ಯವಸ್ಥೆ ಮತ್ತು ಪ್ರಯಾಣ ವೆಚ್ಚದ ಸಮಸ್ಯೆಯೂ ಇರುತ್ತದೆ. ಪ್ರಯಾಣದ ಇಂಥ ಸಂಕಷ್ಟವನ್ನು ಬಗೆಹರಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬ ಆಶಯದೊಂದಿಗೆ ಕರ್ನಾಟಕ ಸರ್ಕಾರ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಉಚಿತ ಬಸ್ ಪಾಸ್ ಸೌಲಭ್ಯದ ಘೋಷಣೆ ಮಾಡಿದೆ. ಇದು ಗಂಡು ಮತ್ತು ಹೆಣ್ಣು ಎಲ್ಲ ವಿದ್ಯಾರ್ಥಿಗಳಿಗೂ ಅನ್ವಯವಾಗಲಿದೆ. ಈ ಹಿಂದೆ ಇದ್ದ ಬಸ್ ಪಾಸ್ ಶುಲ್ಕವನ್ನು ಪೂರ್ಣವಾಗಿ ಕೈಬಿಟ್ಟಿದೆ. ಹಾಗಿದ್ದರೆ ನಾವು ಈ ವಿಡಿಯೋದಲ್ಲಿ ಉಚಿತ ಬಸ್ ಪಾಸ್ನ ಪೂರ್ಣ ವಿವರ ತಿಳಿದುಕೊಳ್ಳೋಣ. ಬಸ್ ಪಾಸ್ ಪಡೆಯಲು ಅರ್ಜಿ ಫಾರ್ಮನ್ನು ಎಲ್ಲಿ ಪಡೆಯಬೇಕು, ಹೇಗೆ ತುಂಬಬೇಕು ಮತ್ತು ಎಲ್ಲಿ ಸಲ್ಲಿಸಬೇಕು ಎಂಬುದನ್ನು ನೋಡೋಣ. ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಈ ಉಚಿತ ಬಸ್ ಪಾಸ್ ಸೌಲಭ್ಯ ಫಲಾನುಭವಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಸರ್ಕಾರ ನೀಡಿದ ಸಿಹಿ ಸುದ್ದಿಯಾಗಿದೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮೊದಲ ಸಚಿವ ಸಂಪುಟದ ಸಭೆಯಲ್ಲೇ ನಿರ್ಣಯ ತೆಗೆದುಕೊಂಡು ಇದನ್ನು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿ ಘೋಷಣೆ ಮಾಡಿದ್ದಾರೆ. ಇರಲಿ, ನಾವು ಮೂಲ ವಿಷಯಕ್ಕೆ ಬರೋಣ. ವಿದ್ಯಾರ್ಥಿ ಉಚಿತ ಬಸ್ ಪಾಸ್ ಫಾರ್ಮ್ನ ಡೌನ್ಲೋಡ್ ಮಾಡಲು ಮೊಬೈಲ್ ಇಲ್ಲವೇ ಕಂಪ್ಯೂಟರ್ ಮೂಲಕ ಸರ್ಕಾರದ ಅಧಿಕೃತ ಸೇವಾ ಸಿಂಧು ಪೋರ್ಟಲ್ ವೆಬ್ಸೈಟ್ ಅಂದರೆ sevasindhu.karnataka.gov.in ಅಥವಾ KSRTC ಅಫಿಷಿಯಲ್ ವೆಬ್ಸೈಟ್ಸ್ its.ksrtc.in ಅಥವಾ ksrtc.karnataka.gov.in ಇಲ್ಲಿಗೆ ಭೇಟಿ ನೀಡಿ ಲಾಗಿನ್ ಆಗಿ ಅಪ್ಲಿಕೇಶನ್ ಫಾರ್ ಸ್ಟೂಡೆಂಟ್ ಪಾಸ್ 2027 ಫಾರ್ಮನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಬೇಕು. ಇದರ ನಂತರ ನಿಮ್ಮ ಕೈಯಲ್ಲಿರುವ ಫಾರ್ಮ್ನಲ್ಲಿ ಕೇಳಿರುವ ವಿವರಗಳನ್ನು ಸ್ಪಷ್ಟವಾಗಿ ಭರ್ತಿ ಮಾಡಿರಿ. ಅವು ಈ ಕೆಳಗಿನಂತಿವೆ. ವಿದ್ಯಾರ್ಥಿ ತನ್ನ ಅಂಕಪಟ್ಟಿಯಲ್ಲಿರುವಂತೆ ಹೆಸರು ಬರೆಯಬೇಕು. ನಿಮ್ಮ ಜನ್ಮ ದಿನಾಂಕ ಮತ್ತು ಗಂಡು ಹೆಣ್ಣು ಎನ್ನುವುದನ್ನು ನಮೂದಿಸಬೇಕು. ವಿದ್ಯಾರ್ಥಿಯ ದಾಖಲಾತಿ ಸಂಖ್ಯೆ ಅಂದರೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಬರೆಯಬೇಕು. ನೀವು ಓದುತ್ತಿರುವ ತರಗತಿ ಅಥವಾ ಕೋರ್ಸ್ ಮತ್ತು ವರ್ಷವನ್ನು ನಮೂದಿಸಬೇಕು. ನಿಮ್ಮ ಶಾಲೆಯ ಸ್ಯಾಟ್ಸ್ ಸಂಖ್ಯೆ ಅಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಥವಾ ಕಾಲೇಜಿನ UUCMS ID ಅಂದರೆ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ತಪ್ಪದೇ ಬರೆಯಬೇಕು. ನಿಮ್ಮ ಶಾಲಾ ಕಾಲೇಜಿನ ಪೂರ್ಣ ವಿಳಾಸ ಬರೆಯಬೇಕು. ನಿಮ್ಮ ಮನೆಯ ವಿಳಾಸವನ್ನು ನಮೂದಿಸಬೇಕು. ನೀವು ಬಸ್ ಹತ್ತುವ ಸ್ಥಳ ಮತ್ತು ತಲುಪುವ ಸ್ಥಳ ಹಾಗೂ ಮಧ್ಯದಲ್ಲಿ ಬಸ್ ಬದಲಾಯಿಸುವ ಸ್ಥಳವಿದ್ದರೆ ಅದನ್ನು ಸ್ಪಷ್ಟವಾಗಿ ಬರೆಯಬೇಕು. ನಿಗದಿತ ಬಾಕ್ಸ್ನಲ್ಲಿ ನಿಮ್ಮ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಅಂಟಿಸಿ ಅದರ ಮೇಲೆ ನಿಮ್ಮ ಸಹಿ ಮಾಡಬೇಕು. ಫಾರ್ಮ್ ಭರ್ತಿ ಮಾಡಿದ ನಂತರ ನಿಮ್ಮ ಶಾಲೆಯ ಅಥವಾ ಕಾಲೇಜಿನ ಮುಖ್ಯೋಪಾಧ್ಯಾಯರು, ಪ್ರಾಚಾರ್ಯರಿಂದ ಸಹಿ ಪಡೆಯಬೇಕು. ಜೊತೆಗೆ ಶಾಲೆಯ ಮೊಹರನ್ನು ಕಡ್ಡಾಯವಾಗಿ ಹಾಕಿಸಬೇಕು. ಈ ದೃಢೀಕರಣ ಪತ್ರ ಸಿದ್ಧವಾದ ನಂತರ ನೀವು 2 ವಿಧಾನಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಮೊದಲನೆಯದ್ದು ಆನ್ಲೈನ್ ವಿಧಾನ. ನೀವು ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ಸರ್ಕಾರದ ಅಧಿಕೃತ ಸೇವಾ ಸಿಂಧು ಪೋರ್ಟಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಲಾಗಿನ್ ಆಗಿ
ಸ್ಟೂಡೆಂಟ್ ಬಸ್ ಪಾಸ್ ಸೇವೆ ಅಡಿಯಲ್ಲಿ ಆನ್ಲೈನ್ ಅರ್ಜಿಯನ್ನು ಉಚಿತವಾಗಿ ಸಲ್ಲಿಸಬಹುದು. ಆನ್ಲೈನ್ನಲ್ಲಿ ಫಾರ್ಮ್ ತುಂಬುವಾಗ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್ ಮತ್ತು ಪ್ರಸಕ್ತ ಸಾಲಿನ ಫೀಸ್ ರಸೀದಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಎರಡನೆಯದಾಗಿ ಆಫ್ಲೈನ್ ವಿಧಾನ. ನಿಮ್ಮ ಹತ್ತಿರದ ಕರ್ನಾಟಕ 1, ಗ್ರಾಮ 1 ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಿ ಕೇವಲ 30 ರು ಸೇವಾ ಶುಲ್ಕ ನೀಡಿ ಅರ್ಜಿ ಸಲ್ಲಿಸಬಹುದು. ನಿಮ್ಮ ಅರ್ಜಿ ಅನುಮೋದನೆಗೊಂಡ ನಂತರ ನಿಮ್ಮ ಮೊಬೈಲಿಗೆ ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆಗೆ SMS ಸಂದೇಶ ಬರುತ್ತದೆ. ಆ ಮೆಸೇಜ್ನಲ್ಲಿ ತಿಳಿಸಲಾದ ನಿಯೋಜಿತ KSRTC ಬಸ್ ನಿಲ್ದಾಣದ ಕೌಂಟರ್ಗೆ ಹೋಗಿ ನಿಮ್ಮ ಉಚಿತ ಬಸ್ ಪಾಸನ್ನು ಪಡೆದುಕೊಳ್ಳಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಉಚಿತ ಬಸ್ ಪಾಸ್ ಪಡೆಯುವ ವಿಧಾನ ಎಷ್ಟು ಸುಲಭವಾಗಿದೆ ಎಂದು. ತಡ ಮಾಡದೆ ತಕ್ಷಣವೇ ನಿಮ್ಮ ಶಾಲಾ ಕಾಲೇಜುಗಳಿಂದ ಈ ದೃಢೀಕರಣ ಪತ್ರಕ್ಕೆ ಸಹಿ ಮಾಡಿಸಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಿರಿ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಉಪಯೋಗವಾಗಲಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು.